Okay, good morning students. Last class microbes as biocontrol agents ಅದನ್ನ ಡಿಸ್ಕಷನ್ ಮಾಡಿದ್ವಿ. ಓಕೆ, ಅಲ್ಲಿ biocontrol refers to use of biological method to control plant diseases and pests. ಅದನ್ನ ನಾವು biocontrol ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಹೇಳಬೇಕಾದ್ರೆ ಅಲ್ಲಿ ಇವತ್ತು ಬಯೋಕಂಟ್ರೋಲ್ ಏಜೆಂಟ್ ಅಥವಾ ಬಯೋಕಂಟ್ರೋಲ್ ಮೆಥಡ್ ಬಹಳಷ್ಟು ಎಸೆನ್ಷಿಯಲ್ ಅವಶ್ಯಕತೆ ಇದೆ. ಏನು ರೀಸನ್ ಅಂತಂದರೆ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಎನ್ವೈರ್ಮೆಂಟ್ ಪೊಲ್ಯೂಷನ್ ಆಗುತ್ತೆ. ಆ ಯೂಸ್ ಮಾಡುವಂಥ ಕೆಮಿಕಲ್ಸು ನಮಗೂ ಟಾಕ್ಸಿಕ್ ಮತ್ತು ಬೇರೆ ಬೇರೆ ಎನಿಮಲ್ಸ್ಗೂ ಟಾಕ್ಸಿಕ್ ಆಗುತ್ತೆ. ಅದರ ಜೊತೆಗೆ ಮೇನ್ ಏನಪ್ಪ ಅಂದರೆ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಡಿಕಂಪೋಸ್ ಮಾಡುವಂಥ ಬ್ಯಾಕ್ಟೀರಿಯಾ ಡಿಸ್ಟ್ರಾಯ್ ಆಗಿ ಸಾಯಿಲ್ ಡೆಸರ್ಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಅದೇ ಕಾರಣಕ್ಕೆ ಬಯೋಕಂಟ್ರೋಲ್ ಮೆಥಡ್ ಯೂಸ್ ಮಾಡೋದ್ರಿಂದ ನಾವು ಬಹಳಷ್ಟು ಏನಪ್ಪ ಅಂದರೆ ಕೆಮಿಕಲ್ಸ್ ಮೇಲೆ ಡಿಪೆಂಡೆನ್ಸ್ ಆಗೋದನ್ನು ಕಡಿಮೆ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಸರ್ಟೆನ್ ಎಕ್ಸಾಂಪಲ್ಸ್ ಹೇಳಿದೆ ನಿಮಗೆ. ಲೇಡಿ ಬರ್ಡ್ ಬೀಟಲ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಟು ಗೆಟ್ ರಿಡ್ ಆಫ್ ಅಫೇಟ್ಸ್. ಡ್ರ್ಯಾಗನ್ ಫ್ಲೈಸ್ ಯೂಸ್ ಮಾಡೋದ್ರಿಂದ ಮಸ್ಕಿಟೋ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಬೆಸಿಲಸ್ ಕೊರೈಂಜನಸಿಸ್ ಯೂಸ್ ಮಾಡೋದ್ರಿಂದ ಇನ್ಸೆಕ್ಟ್ಸ್ ಲಾರ್ವೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಟ್ರೈಕೋಡರ್ಮ ಫ್ರೀ ಲಿವಿಂಗ್ ಫಂಗಸ್ ಬಹಳಷ್ಟು ಪ್ಲಾಂಟ್ ಪ್ಯಾಥೋಜನ್ಸ್ ಅನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ಬ್ಯಾಕ್ಯುಲೋ ವೈರಸ್. ಓಕೆ, ಈ ಬ್ಯಾಕ್ಯುಲೋ ವೈರಸ್ ಯೂಸ್ ಮಾಡೋದ್ರಿಂದ ಓಕೆ ಇನ್ಸೆಕ್ಟ್ಸ್ ಅನ್ನು ಅದು ಕಂಟ್ರೋಲ್ ಮಾಡುತ್ತೆ. ಯಾಕಂದರೆ ದಟ್ ನಾರ್ಮಲಿ ಜನರಲಿ ಇಟ್ ಕಾಸ್ ಡಿಸೀಸಸ್ ಆನ್ ಪ್ಲಾಂಟ್ಸ್. ಓಕೆ, ಎಸ್ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ ವಿ ಆರ್ ಮೂವಿಂಗ್ ಟು ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್. ಸರ್ ವಿಡಿಯೋ ಕ್ಲಿಯರ್ ಆಗಿ ನೋಡ್ರಿ ಒಂಚೂರು. ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ ಬರ್ದಿದ್ದು ಕಾಣಿಸ್ಬೇಕು, ಕಾಣಿಸಲ್ಲ? ಓಕೆ, ಥ್ಯಾಂಕ್ ಯು. ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್. ಓಕೆ, ಅಂದರೆ ಇವತ್ತು ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅನ್ನು ಬಿಟ್ಟು ರಾಸಾಯನಿಕ ಪ್ಯೂರ್ಲಿ ಕೆಮಿಕಲ್ಸ್ ಅವರು ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಸಾಯಿಲ್ ಮೇಲೆ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನು ಕಾಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಮೈಕ್ರೋಬ್ಸ್ ಆಸ್ ಎ ಸೋರ್ಸ್ ಆಫ್ ಬಯೋ ಫರ್ಟಿಲೈಸರ್. ಒಂದು ಕಡೆ ನೀವೇನಪ್ಪ ಅಂತಂದರೆ ಅರ್ಥವರ್ಮ್ ಅನ್ನು ಯೂಸ್ ಮಾಡ್ತೀವಿ, ಅರ್ಥವರ್ಮ್ ಅಥವಾ ಅದ್ರದ್ದು ವರ್ಮಿ ಕಾಂಪೋಸ್ಟ್. ಬಟ್ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಲ್ಲ. ಏನು ಕಾರಣ ಹೇಳ್ರಿ? ಅರ್ಥವರ್ಮ್ ದೊಡ್ಡದು ಪ್ರಾಣಿ, ಅದು ಕಣ್ಣಿಗೆ ಕಾಣಿಸುತ್ತೆ. ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಇರೋದು ಯಾವುದು? ಮೈಕ್ರೋಬ್ಸ್. ಓಕೆ, ಅದಕ್ಕೆ ಒಂದು ಕಡೆ ಹೇಳ್ತೀವಿ ದ ಮೇನ್ ಸೋರ್ಸ್ ಆಫ್ ಬಯೋ ಫರ್ಟಿಲೈಸರ್ಸ್. ದ ಮೇನ್ ಸೋರ್ಸ್ ಆಫ್ ಬಯೋ ಫರ್ಟಿಲೈಸರ್ಸ್, ಮೇನ್ ಸೋರ್ಸ್ ಆಫ್ ಬಯೋ ಫರ್ಟಿಲೈಸರ್ಸ್ ಆರ್ ಒಂದು ಬ್ಯಾಕ್ಟೀರಿಯಾ, ಓಕೆ, ಸಮ್ ಬ್ಯಾಕ್ಟೀರಿಯಾ, ಇನ್ನೊಂದು ಫಂಗೈ, ಓಕೆ, ಎಸ್, ಇನ್ನೊಂದು ಸೈನೋಬ್ಯಾಕ್ಟೀರಿಯಾ. ಓಕೆ, ಎಸ್, ಇವನ್ನ ನೆನ್ಪಿಟ್ಕೊಳ್ರಿ. ಆದರೆ ಇವನ್ ಬರೆದ್ರೆ ಮಾರ್ಕ್ಸ್ ಬರಲ್ಲ ಅಲ್ಲಿ, ಯಾಕೆಂದ್ರೆ ಸ್ಪೆಸಿಫಿಕ್ ಹೆಸರುಗಳನ್ನೇ ಬರೀಬೇಕು. ಬಟ್ ಇಲ್ಲಿ ಮೇನ್ ಹೇಳೋದೇನಂದ್ರೆ ದ ಮೇನ್ ಸೋರ್ಸ್ ಆಫ್ ಬಯೋ ಫರ್ಟಿಲೈಸರ್ಸ್ ಆರ್ ಬ್ಯಾಕ್ಟೀರಿಯಾ, ಫಂಗೈ, ಸೈನೋಬ್ಯಾಕ್ಟೀರಿಯಾ ಅಂತ. ಓಕೆ, ಎಸ್, ಈಗ ಒಂದೊಂದು ಹೆಸರು ಹೇಳ್ಕೊಳ್ತಾ ಹೋಗ್ತೀನಿ ನಾನು ನಿಮಗೆ. ಫಸ್ಟ್ ಯಾವುದು? ರೈಜೋಬಿಯಂ. ಓಕೆ, ಎಸ್, RHIZOBIUM, ರೈಜೋಬಿಯಂ ಹೇಳಿರಿ. ಈ ಬ್ಯಾಕ್ಟೀರಿಯಾ ಏನಪ್ಪ ಅಂತಂದ್ರೆ ರೂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅದು ಯಾವ ಪ್ಲಾಂಟು? ಲೆಗ್ಯುಮಿನಸ್ ಪ್ಲಾಂಟ್ಸ್. ನೀವೇ ಒಂದು ಸಿಂಪಲ್ ಎಕ್ಸಾಂಪಲ್ ಗ್ರೌಂಡ್ ನಟ್ ಬರುತ್ತೆ ನೋಡಿ, ಶೇಂಗಾ ಗಿಡ ಐತಲ್ಲ, ಲೆಗ್ಯುಮಿನೇಸಿ. ಆ ಒಂದು ಪ್ಲಾಂಟ್ ರೂಟ್ ಅಲ್ಲಿ, ಬೇರಲ್ಲಿ ಈ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಅಲ್ಲಿ ನೀವು ಹೋದ ವರ್ಷ ಕಲ್ತಿದ್ದೀರಾ ಯಾವುದು? ದ ರೂಟ್ ನೋಡ್ಯೂಲ್ ಫಾರ್ಮೇಶನ್. ಹೌದಾ? ಆ ರೂಟ್ ಅಲ್ಲಿ ಇತ್ತು ಅಂತಂದ್ರೆ ಇದೇನ್ ಮಾಡುತ್ತೆ? ಅಟ್ಮಾಸ್ಫರಿಕ್ ನೈಟ್ರೋಜನ್ ಅನ್ನ ಆರ್ಗ್ಯಾನಿಕ್ ಫಾರ್ಮ್ ಕನ್ವರ್ಟ್ ಮಾಡುತ್ತೆ. ಅದನ್ನ ಗಿಡ ಏನ್ ಮಾಡ್ಕೊಳ್ಳುತ್ತೆ? ಅಲ್ಲಿ ಪ್ಲಾಂಟು ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ರೈಜೋಬಿಯಂ ಫಾರ್ಮ್ ರೂಟ್ ನೋಡ್ಯೂಲ್ಸ್. ಹೋದ ವರ್ಷ ಕಲ್ತಿದ್ದೀರಾ ನೀವು. ಫಾರ್ಮ್ ರೂಟ್ ನೋಡ್ಯೂಲ್ಸ್ ಎಲ್ಲಿ? ಇನ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಇನ್ ಲೆಗ್ಯುಮಿನಸ್ ಪ್ಲಾಂಟ್ಸ್, ಲೆಗ್ಯುಮಿನಸ್ ಪ್ಲಾಂಟ್ಸ್. ಓಕೆ, ನಾನು ಅದೇ ಲೆಗ್ಯುಮಿನೇಸಿ ಅನ್ನೋ ಒಂದು ಫ್ಯಾಮಿಲಿ ಬರುತ್ತೆ. ಆ ಪ್ಲಾಂಟ್ ಒಳಗೆ ಈ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಅಂಡ್
it fix atmospheric nitrogen and it fix atmospheric nitrogen into organic forms. Atmospheric nitrogen into organic forms. Organic forms ಏನು ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ. Atmospheric nitrogen into organic forms, which is used by plant as a nutrient. Which is used by a plant as a nutrient. Plant as a nutrient ಆಗಿ ಪ್ಲಾಂಟ್ಸ್ ಏನು ಮಾಡುತ್ತೆ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ರೈಸೋಬಿಯಂ ಅನ್ನೋ ಹೆಸರನ್ನ ನೀವು ನೆನಪಿಟ್ಕೋಬೇಕು. ಓಕೆ, ಇನ್ನು ಎರಡು ಎಕ್ಸಾಂಪಲ್ ಇದೆ. ಒಂದು ಎಸಿಟೋಬ್ಯಾಕ್ಟರ್, ಇನ್ನೊಂದು ಅಜೋಸ್ಪೈರಿಲಮ್. Azospirillum and Azotobacter. ಓಕೆ, ಇವೆರಡೂ ಏನಪ್ಪಾ ಅಂದ್ರೆ ಬ್ಯಾಕ್ಟೀರಿಯಾ, ಬಟ್ ಇವೆರಡೂ ಏನಂದ್ರೆ ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ. ಇದು ನೋಟ್ಸ್ ಒಳಗೆ ಇರ್ತಿತ್ತು, ಇದು ಏನಪ್ಪಾ ಅಂದ್ರೆ ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ, Azotobacter. ಓಕೆ, ಬೋತ್ ಆರ್ ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ, ಆರ್ ಫ್ರೀ living bacteria. Okay, yes, both are free living bacteria, fix atmospheric nitrogen. Fix atmospheric nitrogen. Atmospheric nitrogen ಅನ್ನು ಫಿಕ್ಸ್ ಮಾಡುತ್ತೆ. Okay, fix atmospheric nitrogen, and thus increasing nitrogen content of soil. Nitrogen content of soil. Soil nitrogen content ಅನ್ನು ಏನು ಮಾಡುತ್ತದು ಜಾಸ್ತಿ ಮಾಡುತ್ತೆ. ಓಕೆ, ಇವೆರಡು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಇನ್ನು ಎರಡು ನೆಕ್ಸ್ಟ್ ಹೇಳೋದಿಲ್ಲ. ದ ಮೇನ್ ಸೋರ್ಸ್ ಆಫ್ ಬಯೋಫರ್ಟಿಲೈಸರ್ಸ್ ಆರ್ ಬ್ಯಾಕ್ಟೀರಿಯಾ, ಫಂಗೈ ಅಂಡ್ ಸೈನೋಬ್ಯಾಕ್ಟೀರಿಯಾ. ಅದರೊಳಗೆ ಫಸ್ಟ್ ಹೇಳಿದೆ ನಿಮಗೆ ರೈಸೋಬಿಯಂ. ಓಕೆ, ಇದು ಏನಪ್ಪಾ ಅಂತಂದ್ರೆ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ, ಅಂದ್ರೆ ರೂಟ್ ಮತ್ತೆ ಈ ಬ್ಯಾಕ್ಟೀರಿಯಾ ಎರಡೂ ಜೊತೆಗೆ ಅಸೋಸಿಯೇಟ್ ಆಗಿ ಇರುತ್ತೆ. ಓಕೆ, ರೈಸೋಬಿಯಂ ಎಲ್ಲಿ ಇರುತ್ತೆ ಅಂತ ಹೇಳಿದ್ವಿ, ಫಾರ್ಮ್ ರೂಟ್ ನೋಡ್ಯೂಲ್ಸ್. ಹೋದ ವರ್ಷ ಕಲ್ತಿದ್ದೀರಾ, 5 ಮಾರ್ಕ್ಸ್ ಬಂದಿತ್ತು, ಸ್ಟೆಪ್ಸ್ ಇನ್ ನೋಡ್ಯೂಲ್ ಫಾರ್ಮೇಶನ್. ಈ ಒಂದು ರೈಸೋಬಿಯಂ ನೋಡ್ಯೂಲ್ಸ್ ಫಾರ್ಮ್ ಮಾಡುತ್ತೆ ಎಲ್ಲಿ, ಲೆಗ್ಯುಮಿನಸ್ ಪ್ಲಾಂಟ್ ಒಳಗೆ. ಅಲ್ಲಿ ಏನ್ ಮಾಡುತ್ತಿದ್ದು, ಫಿಕ್ಸ್ ಅಟ್ಮಾಸ್ಫರಿಕ್ ನೈಟ್ರೋಜನ್ ಇಂಟು ಆರ್ಗ್ಯಾನಿಕ್ ಫಾರ್ಮ್. ಅದನ್ನ ಗಿಡಗಳಿಗೆ ಇನ್ನು ನೆಕ್ಸ್ಟ್ ಅಜೋಸ್ಪೈರಿಲಮ್ ಆರ್ ಎಸ್ಟೋಬ್ಯಾಕ್ಟರ್. ಓಕೆ, Azospirillum or Azotobacter are free living bacteria, fix atmospheric nitrogen, thus increasing nitrogen content of soil. Okay, this is the third one.